ನೋಡ್ತೀರಾ ಪ್ರೀತಮ್ ಟೆಕ್ ಸಾಗರ. ಇವತ್ತು ಟ್ಯಾಬ್ಲೋ ಇದೆ, ಎಲ್ಲ ಸ್ಕೂಲಿಂದ ಬರ್ತಿದ್ದಾರೆ. ಸಾಗರದಲ್ಲಿ ಹೇಗೆ ಟ್ಯಾಬ್ಲೋ ನಡೆಯುತ್ತೆ ಅಂತ ತೋರಿಸ್ತೀನಿ, ಮತ್ತು ಚೆನ್ನಾಗಿರ್ತಾವ ಇಲ್ಲ ಚೆನ್ನಾಗಿಲ್ಲ ಅಂತಂದು ತೋರಿಸ್ತೀನಿ. ಹಂಗೆ ಅದ್ರಲ್ಲೊಂದು ಚಾಲೆಂಜ್ ಇಟ್ಟಿರ್ತೀನಿ. ಹಾಗಾದ್ರೆ ಲಾಸ್ಟ್ ತನಕ ನೋಡಿ ವಿಡಿಯೋ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಗಾಯ್ಸ್, ಈಗ ಟ್ಯಾಬ್ಲೋ ನೋಡೋಣ ಅಂತೇಳಿ ನಾನು ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ ಜನ ನೋಡ್ತಿರ್ಬೋದು ನೀವು, ತುಂಬ ರಾಶಿ ಆಗಿಬಿಟ್ಟಿದ್ದಾರೆ. ಈಗ ಅಲ್ಲಿ ಹೋಗ್ಬೇಕು ನಾವು. ಮತ್ತು ಇಲ್ಲಿ ರಶ್ ಆಗಿಬಿಟ್ಟಿದೆ ಗಾಡಿಗಳದ್ದು. ಏನು ಕೇಳ್ತೀರಾ ಅಲ್ಲ ಬಿ, ಜನ ಬಿಟ್ಟಾರಲ್ಲ. ಒಳಗೆ ಹೋಗ್ತಿದ್ದೀವಿ, ಎಲ್ಲ ಪೊಲೀಸರೆಲ್ಲ ನಿಂತಿದ್ದಾರೆ. ಈಗ ಎಲ್ಲರೂ ಇಲ್ಲಿ ಬಂದಾರೆ. ನಾವು ಅಲ್ಲಿ ಹೋಗ್ಬೇಕಂತ ನೋಡ್ತಾ ಇದ್ದೀವಿ. ಆಯ್ತು, ಆಮೇಲೆ ನೋಡಿ ಎಲ್ಲರೂ ಪಲಾವ್ ಎಲ್ಲ ತಗೋ ಬಂದಿದ್ದೀವಿ. ಕಾಣಿಸ್ತಿದೆಯಲ್ಲ, ಶೇಟು ತಿನ್ನಕ್ಕೆ ಬಂದಿದ್ದೆ ಇಲ್ಲಿ. ಹಾಗೆ ನಾವು ಬ್ಯಾಟಿಂಗ್ ಹಾಕಿದ್ವಿ. ನಮ್ಮ ಸ್ಕೂಲಿನ ಟ್ಯಾಬ್ಲೋ ಬಂದಿದೆ. ಈಗ ಎಲ್ಲ ಮೇಲೆ ಕುತ್ಕೊಂಡು ಎಲ್ಲ ವೇಷಭೂಷಣ ಹಾಕೊಂಡು ಬಂದಿದ್ದಾರೆ. ರಾಣಿ ಚೆನ್ನಮ್ಮ ಪುತ್ತಳಿ ಅಲ್ಲದೆ ನಮ್ಮ ಫ್ರೆಂಡ್ ಕೈ ಮಾಡ್ತಾರೆ ವಿಡಿಯೋ ಮಾಡಿಕೆ. ಅದು ನೃತ್ಯಕ್ಕೆ ಸುಶಾಂತ್ ದೀಪ ರಾಣಿ ಚೆನ್ನಮ್ಮ ಋತುಗಳು ಚೆನ್ನಮ್ಮ ನಿರ್ಮಿಸಲಾಗುವುದು ಹಾಗೂ ಅತಿ ಸುಂದರವಾದಂಥ ಅಲ್ಲಿ ಇನ್ನೊಂದು ಗಾಡಿ ಬಂದಿದೆ ಬೇರೆ ಸ್ಕೂಲಿಂದ ನಿರ್ಮಾಣ ಮಾಡಲಾಗುವುದು. ಇನ್ನೂ ಹತ್ರದಿಂದ ತೋರಿಸಿದ್ರು ನೋಡಿ. ಅಲ್ಲಡಿ ನಮ್ಮ ಫ್ರೆಂಡು ಹರ್ಷ ಮತ್ತು ಫುರ್ಕನ್ ಹುಡುಗಿ ಆಗ್ಬಿಟ್ಟೆ ಇವತ್ತಿಗೆ. ಸಬ್ಸ್ಕ್ರೈಬ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡೋಕೆ ನಮ್ಮ ಸರ್ಗಳೆಲ್ಲ ಇಲ್ಲಿದ್ದಾರೆ. ಇಲ್ಲಿ ಮುಂದೆ ಹಿಂದೆ ಹೋಗಿ ಬರೀ ಇಂಥದೆಯಾ ಸರ್. ಇಲ್ಲೇ ಇದ್ದಾರೆ. ಇದು ನಮ್ಮ ಶಾಲೆಯ ರ್ಯಾಲಿ. ಸ್ವತಃ ನಮ್ಮ ಶಾಲೆ. ಇಲ್ಲಿ ನೋಡ್ಬೋದು ಎಷ್ಟೊಂದಿದೆ ಇಲ್ಲಿ. ತುಂಬಾ ಬಡವರಿದ್ವಿ ನಾವು. ಚಿಕ್ಕ ವಯಸ್ಸು ತಿನ್ನಕ್ಕೆ ಒಂದ್ ತುತ್ತು ಅನ್ನ ಇರ್ಲಿಲ್ಲ, 3 ಹೊತ್ತು ಪಿಜ್ಜಾ ಬರ್ಗರ್ ತಿಂತಿದ್ವಿ. ಹಾಕೊಳಕ್ ಬಟ್ಟೆ ಇರ್ತಿರ್ಲಿಲ್ಲ. ಮನೀಶ್ ಮಲ್ಹೋತ್ರ ಡಿಸೈನ್ ಮಾಡಿದ ಬಟ್ಟೆ ಹಾಕೊಬೇಕಾಗಿತ್ತು ನಾವು. ದೀಪೂರ್ ಫುಲ್ ಜೋಶಿ ಬಂದ್ಬಿಟ್ಟಾರೆ. ಚಪ್ಪಾಳೆ ತರ್ತಾ ಇದ್ದಾನೆ. ಸುಶಾಂತ್ ಅವರು ಫುಲ್ ದುಃಖದಲ್ಲಿದ್ದಾರೆ. ಸುಶಾಂತ್ ಅವರು ತಡ್ತಾ ಇದ್ದಾರೆ. ಸುಶಾಂತ ಹೇಳಿದ್ನಲ್ಲ ಚಾಲೆಂಜ್ ಅಂತ ಕೇಳಿ. ನಿಂಗೆ ಯಾರು ಕಂಡ್ರೆ ತುಂಬಾ ಇಷ್ಟನೋ? ನನೀಗ ನೀನೆ. ಯಾರು ಕಂಡ್ರೆ ಇಷ್ಟ? ನನಗೆ ಪ್ರೀತಮ್ ಟೆಕ್ಸ್ ನೋಡಿ, ಎಲ್ಲ ನನ್ನ ಅಭಿಮಾನಿ. ನಿಂಗೆ ಯಾರು ಕಂಡ್ರೆ ಇಷ್ಟನೋ? ನಾನು ಕಂಡ್ರೆ ಇಷ್ಟ. ಗೋಪಾಲಕೃಷ್ಣ ಅವ್ರು ಬಂದಾರ ಈಗ ಇಲ್ಲಿ. ಮಾನ್ಯ ಶಾಸಕರು, ನಗರಸಭೆ ಅಧ್ಯಕ್ಷರು. ಎಲ್ಲರೂ ಕೂಡ ಸಾವಧಾನ ಪರಿಸರದಲ್ಲಿ ನಿಂತ್ಕೊಂಡಿರ್ಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ನಾಡಗೀತೆ ಸಾವಧಾನ ಆಗ್ಬೇಡ ಪಾಪ. ನಾನು ಅಂತ ಹುಟ್ಟಿದಷ್ಟೇ.
ಹುಲಿ ಎರಡು ಹುಲಿ ಬಂದ್ಬಿಟ್ಟಿದೆ ಈಗ. ಅಲ್ಲ, 3 ಹುಲಿ, ಒಂದು ಮರಿ ಹುಲಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ದೀಪಕ್ ಸುಶಾಂತ್ ಅವ್ರು ನಿಂತಿದ್ದೀಗ ಸೈಲೆಂಟ್ ಆಗ್ಬಿಟ್ಟಿದೆ. ಇಂಥ ಒಂದು ಅವಕಾಶವನ್ನು ರಾಜ್ಯ ಸರ್ಕಾರ ಮಾಡಿಕೊಂಡು ಅವರಿಗೂ ಸಹ ಅಭಿನಂದನೆ ಹೇಳಿ, ಇವತ್ತು ಇಲ್ಲಿರುವ ಜಾಗದಲ್ಲಿ 20 ಲಕ್ಷ ರೂಪಾಯಿದ ಒಂದು ಒಳ್ಳೆಯ ಒಂದು ಬಸ್ ಸ್ಟ್ಯಾಂಡ್ ಅನ್ನು ಮಾಡಲಿಕ್ಕೆ ಈಗ ಪೂಜೆ ಮಾಡಿದ್ದೀವಿ, ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ. ಶೋಭಲೆ ಬಿನ ಶೋಭಾಲೆ ಶೋಭಲೆ ಬಿನ ಅದಕ್ಕೆ ಯೂಟ್ಯೂಬ್ ಅನ್ನೋದು. ಸಂಘಟನಾ ವಿಡಿಯೋ ಹೊಂಟ್ರಿ, ಫುಲ್ ಟ್ರಾಫಿಕ್ ಆಗಿಬಿಟ್ಟಿದೆ. ಅದಕ್ಕೆ ಈಗ ನಾವು ಮನೆ ಹೊಂಟ್ರಿ. ಈಗ ಅಪ್ಪ ಅಮ್ಮ ಬೈತಾರೆ ಮತ್ತೆ ತುಂಬ ನೆಕ್ಸ್ಟ್ ವಿಡಿಯೋಗೆ ಬರ್ತಿರುತ್ತೆ. ಅಲ್ಲಿ ತನಕ ಬಾಯ್.